ಏನು ಗೊತ್ತಾ ಹೇಳ ಈಗ ನಾವು ಔಷಧಿ ತಂದಿದ್ದೋ ಇವತ್ತು ನಾಳೆ ನನಗೆ ನೀರು ತುಂಬಿಬಿಟ್ಟು ನಾವು ಹೋಗಿದ್ದೋ ಬೆಳಿಗ್ಗೆ ಬಂದು ನಮ್ಗೆ ಗೊತ್ತಾಗಲಿಲ್ಲ ಬಂದು ನೀರು ಔಷಧಿ ಕಳ್ಸ್ಕೊಂಡು ಅದು ಔಷಧಿ ಸ್ಮೆಲ್ಲಿಂಗ್ ನಮಗೆ ಮಾಮೂಲಿ ಇದೇ ಔಷಧಿ ಅಂದು ಆಮೇಲೆ ಎತ್ತು ಉಯ್ಕತ್ತದೋ ಒಂಥರ ನೊರೆ ಥರ ಬರ್ತಾಯಿತ್ತು ಅದೇನಂತ ನಮ್ಗೆ ಗೊತ್ತಾಗಲಿಲ್ಲ ಮಾಮೂಲಿ ಔಷಧಿ ಅನ್ಕೊಂಡು ಸುಮ್ಗಿದ್ದು ಆಮೇಲೆ ಔಷಧಿ ಹೊಡೆದ್ಬಿಟ್ಟು ಒಂದು 3 ದಿನ ಬಿಟ್ಕೊಂಡು ಬಂದು ತೋಟಕ್ಕೆ ಗಂಡ್ರಾಗಿ ಊರು ಎಲ್ಲ ಸಾಯ್ತಾ ಕೂತಿತ್ತು ನಮ್ಮ ಮಾಹಿತಿ ಎಲ್ಲ ಕೊಟ್ಟೋ ಕಂಪ್ನಿ ಕಡೆಗೆಲ್ಲ ಇದೆಲ್ಲ ಕಳೆ ಔಷಧಿ ಅಂತ ಹೇಳಿದ್ರು. ಈಗ ಇವತ್ತಿನ ರೈಟಲ್ಲಿ ದಪ್ಪಡಿ ಅಂದಿದ್ರು ನಮ್ಗೆ ಇವತ್ತು 6 ಲಕ್ಷದಿಂದ 7 ಲಕ್ಷ ದುಡ್ಡಾಗೋದು. ಈಗ 400 ರೂಪಾಯಿ ಡ್ರೈ ನಡೀತಾ ಇದೆ. ಈಗ ನಮಗೆ ಲಾಸ್ ಆಗೋದೆ. ಈಗ ಆಲೇ 1.5 ಲಕ್ಷ ದುಡ್ಡು ಹೋಗೋದೆ ಮೈಮೇಕೆ. ಯಾರು ಮನೆ ಹಾಳು ಮಾಡ್ಬೇಕಂತ ಗೊತ್ತಿಲ್ಲ. ಯಾರೋ ಬೇಕಾದವರು ಕೇಡ್ರಿಗಳು ವೈರಿಗಳು ನಮ್ಮನ್ನ ಹಿಂಗೆ ಮಾಡೋರೆ ಬೇಕು ಅಂತ. ಒಟ್ಟು ಎಷ್ಟು ಎಕರೆಲ್ಲಿ ಐತೆ? ಟೋಟಲು 1.5 ಎಕರೆಲಿ ಇದು ಟೊಮಟೆ ಇದೆ. ಎಷ್ಟು ಮಾಡೋಣ ಅಂತ ಗೊತ್ತಾಯ್ತಲ್ಲ. ಎಷ್ಟು ಖರ್ಚು ಮಾಡಿದ್ರಿ? 1.5 ಲಕ್ಷ ಖರ್ಚು ಮಾಡಿವಿ. ಅಂದಾಜು ಎಷ್ಟು ಐತಿತ್ತು ಫಸ್ಲು ಕರೆಕ್ಟಾಗಿ ಕೈಗೆ ಬಂದಿದ್ರೆ? ಈಗ ಇವತ್ತು ದಪ್ಪಡಿ ಅಂದ್ರೂ ಇವತ್ತು 6 ರಿಂದ 7 ಲಕ್ಷ ದುಡ್ಡಾಗೋದು. ಈಗ ಒಂದು ರೂಪಾಯಿ ಎಲ್ಲ ಮಾರ್ಕೆಟ್ಗೆ ಒಂದು ಕಾಯ್ದು ಸುಧಾ ನಾವು ತಗೋಕ್ಕಾಗೋದಿಲ್ಲ. ನಿಮ್ಮ ಹೆಸರು? ಸಂತೋಷ್. ಯಾವರು? ಮಸ್ಲೆಗೊಪ್ಪಲು.